ಇವತ್ತು ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಊರಿಗೆ ಹೋಗಿದ್ವಾ? ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಊರಿಂದ ತಂದಿದ್ವಿ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ರೊಟ್ಟಿಗೆ. ಅಂದರೆ ಚಾಕಲೆಲ್ಲ ಕುಯ್ಯೋಕ್ಕಾಗಲ್ಲ, ಹಸಿದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಚಾಕಲ್ ಕುಯ್ಯೋಕ್ಕಾಗೋದಿಲ್ಲ. ಚೆನ್ನಾಗಿರುತ್ತೆ. ಅಂದರೆ ನಾಟಿ ಸೋರೆಕಾಯಿ ಇದ್ದರೆ ಅದು ಚೆನ್ನಾಗಿರುತ್ತೆ. ಸೋರೆಕಾಯಿ ಅನ್ಸುತ್ತಲ್ವಾ? ಇವೇನಾ ಸೋರೆಕಾಯಿ ಏನಿದಾವೆ ಅವು? ನೀನೇ ಅಂದೆ. ಸ್ಕೂಲಿಗೆ ಹಾಕಿ ಕೊಟ್ಟಿದ್ರೆ ಲಂಚ್ ಇದಕ್ಕೆ ಸ್ನ್ಯಾಕ್ಸಿಗೆ ಇವಾಗಲೇ ಇಲ್ಲೇ ತಿಂತಾ ಇದೆಯಲ್ಲ ರಾಹುಲು. ಇದು ಸೀತಾಫಲ ತಿಂತಾವನು. ಇದು ಬ್ಯಾಡವಾ? ಇದು ಪಲ್ಯ ಬ್ಯಾಡ ಅಂದ್ರೆ ಇಡು. ಬಾಕ್ಸಿಗೆ ಇಲ್ಲ ನನಗೆ, ಇಲ್ಲೇ ತಿಂದವ. ಇವತ್ತು ಸಾಟರ್ಡೆ ಅಲ್ಲ. ಎಲ್ಲನೂ ಹಾಕಲ್ಲ, ಒಂದು ಅರ್ಧ ಹಾಕ್ತೀನಿ. ಇವತ್ತು ಎಲ್ಲ ಹಾಕೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ತುರಮಣ ಕುಯ್ಕೋಬೇಕು, ಚೆನ್ನಾಗಿರುತ್ತೆ. ಚಾಕಲ್ಲಿ ಕಟ್ ಹಾಕ್ತೀವಿ. ಕಟ್ ಆಗ್ತಾ ಇದೆ. ಕುಕ್ಕರಲ್ಲಿ ಮಾಡ್ಬೋದು. ಇದು ಬಾಣಲಿಲಿ ಮಾಡೋದಾ? ಕುಕ್ಕರಲ್ಲಿ ಒತ್ತು. ಅದೇ ಒಂದು ನಿಮಿಷ ಸಣ್ಣ ಜೀರೆಲ್ಲ ಹಾಕ್ಬಿಟ್ಟು ಇವಾಗ ಲೇಟ್ ಆಗ್ಬಿಡುತ್ತೆ. ಇದ್ರಲ್ಲಿ ದೋಸೆ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನೇನು ರೆಸಿಪೀಸ್ ಇದೆ ಅಂದರೆ ಪಲ್ಯ ಚೆನ್ನಾಗಿರುತ್ತೆ. ಚಿಕ್ಕದು ಬರುತ್ತಲ್ಲ ಅದು ಚೆನ್ನಾಗಿ. ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕುಯ್ಕೊತಿದ್ದೆ. ನನ್ನ ಮಗ ತುಂಬಾ ಮಾತಾಡ್ತಾ ಇದ್ದಾನೆ. ಅಂದರೆ ಸ್ವಲ್ಪ ಅದು ಚಾಕಲೆಲ್ಲ ಕುಯ್ಯೋಕ್ಕಾಗೋದಿಲ್ಲ, ಗಟ್ಟಿ ಇರುತ್ತಲ್ವ. ತುರುಮಣೆ ಎಲ್ಲಾದರೆ ಚೆನ್ನಾಗಿ ಕುಯ್ಬೋದು. ಬೇಗ ಸೋರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ವೆಜಿಟೇಬಲ್ ತರಕಾರಿ ಪಲ್ಯ ಮಾಡ್ಬೋದಿತ್ತು. ಇದು ಊರಿಂದ ತಂದಿದ್ದೆ, ಜಾಸ್ತಿ ದಿನ ಆದರೆ ಚೆನ್ನಾಗಿರೋದಿಲ್ಲ. ಅದರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇಷ್ಟ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು, ಮಾಮೂಲಿ ಕಾಯಿ ಹಾಕೋದಾರೆ ಹಾಕ್ಬೋದಿಲ್ಲ ಅಂದರೆ ಹಂಗೆ ಮಾಡ್ಕೊಬೋದು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸಿ ರೊಟ್ಟಿನಾದರೂ ಆಯಿತು, ಇಲ್ಲ ಚಪಾತಿನಾದರೂ ಆಯಿತು, ಯಾವ್ದಾರ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಅಂದರೆ ಮಯ ಮಾಡಿದ್ರೆ ಎಲ್ಲ ತರಕಾರಿ ಪಲ್ಯ ಮಾಡ್ಬೋದು. ರೊಟ್ಟಿ ಮಾಡಿಕೊಟ್ಟೆ, ಅವ್ರ ಅಜ್ಜಿ ತಿನ್ನಿಸ್ತಾ ಇದ್ದಾರೆ. ರೊಟ್ಟಿ ದೋಸೆ ಆ ಥರದ್ದಾದರೆ ಅವ್ರ ಅಜ್ಜಿನೇ ತಿನ್ನಿಸ್ಬೇಕು. ಅದಕ್ಕೆ ನನ್ನ ಮಗಳು ತಿಂತಾಯಿದ್ದಾಳೆ, ನನ್ನ ಮಗನೂ ತಿಂತಾಯಿದ್ದಾನೆ. ಮೆಣಸಿನ್ಕಾಯಿ ಇದೆಯಾ ನೋಡ್ಬಿಟ್ಟು ತಿನ್ನಿಸಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನ ಡೈರಿಯಿಂದ ಸೊಪ್ಪು ತೊಗೊಬಂದಿದ್ನಲ್ಲ, ನಮ್ಮಮ್ಮ ಸೋಸ್ತಾಯಿದ್ರು. ಮಧ್ಯಾಹ್ನ ಪಾಲಕ್ ಹಾಕ್ಬಿಟ್ಟು ಅವರೆಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ಅವರೆಬೇಳೆ ಹಾಕ್ಬಿಟ್ಟು ಸೊಪ್ಪು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವರೆಬೇಳೆ ಒಂದು ಕಪ್ ತೊಗೊಳ್ಳಿ, ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ತೊಗೊಳ್ಳಿ. ಅಂದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಇದು ಅವರೆಬೇಳೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಂಗೆ ಹಾಕೋದಕ್ಕಿಂತ ಸ್ವಲ್ಪ 4 ದಪ್ಪಕ್ಕೆ ಸ್ವಲ್ಪ ಕುಯ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಾನು ರುಬ್ಬೋದಿಲ್ಲ, ಮಸ್ತ್ ಬಿಡ್ತೀನಲ್ವ, ಅದರಿಂದ ಸ್ವಲ್ಪ ಉದ್ದುದ್ದ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೆಕ್ಸ್ಟು ಒಂದು 2 ಹುಳಿ ಟೊಮೊಟೊ ಹಣ್ಣು ನೋಡಿಬಿಟ್ಟು ಕ್ಲೀನಾಗಿ ಏನಾರು ಆಗಿದೆ ಅಂತ ನೋಡ್ಬಿಟ್ಟು ಈ ಥರ ಭಾಗ ಮಾಡಿ ಚಿಕ್ಕಕ್ಕೇನು ಬೇಡ. ಆಮೇಲೆ ಅದನ್ನು ರುಬ್ಬಬೇಕಾಗುತ್ತೆ.
ಅಂದರೆ ಎಲ್ಲರೂ ಯಾವ ಥರ ಮಾಡ್ತಾರೆ, ನಾನು ಈರುಳ್ಳಿ ಮತ್ತು ಕಾಯಿನೂ ಸ್ವಲ್ಪ ಹುರ್ಕೊಬಿಟ್ಟು ಬೆಳ್ಳುಳ್ಳಿ ಜೀರಿಗೆ ಹಾಕ್ಬಿಟ್ಟು ಹುರ್ಕೊಬಿಟ್ಟು ಅದಕ್ಕೆ ಟೊಮ್ಟೊ ಹಾಕ್ಕೊಂಡು ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಇದನ್ನೇನು ಸೊಪ್ಪು ಎಲ್ಲ ಬೇಳೆಲ್ಲ ರುಬ್ಬೋದಿಲ್ಲ, ಅದನ್ನು ಹಂಗೆ ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಇಷ್ಟು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸಿ ಸಾಕು, ಇಲ್ಲಾಂದರೆ ಬೇಳೆ ತುಂಬಾ ಇದಾಗ್ಬಿಡುತ್ತೆ, ನುಣ್ಣಗಾಗ್ಬಿಡುತ್ತೆ. ಇದನ್ನು ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸಿ. ಇವಾಗ ಬೇಯಿಸಿದ್ವಲ್ಲ ಟೊಮಾಟೊ ಹಣ್ಣು, ಸ್ವಲ್ಪ ಸೊಪ್ಪು, ಸ್ವಲ್ಪ ಬೇಳೆ ಹಾಕ್ಬಿಟ್ಟು, ಅಂದರೆ ಎಲ್ಲ ಒಟ್ಟಿಗೆ ರುಬ್ಕೊಬೋದಿತ್ತು. ನಂದು ಸ್ವಲ್ಪ ಕಾಯಿ ನುಣ್ಣಗಾಗಿ, ಇದು ಕಾಯಿ ಎಲ್ಲ ಅದು ಕೊಬ್ಬರಿ ಥರ ಇತ್ತಲ್ಲ, ಅದರಿಂದ ಟೊಮೆಟೊ ಒಳಗೆ ಹಾಕೊಂಡ್ರೆ ಅದು ನುಣ್ಣಗೆ ರುಬ್ಬಲ್ಲ. ಅದರಿಂದ ನೀವು ಬೇಕಾದ್ರೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಬೋದು, ಅಂದರೆ ನಾನು ಮೆಣಸಿನ್ಕಾಯಿ ಹಾಕೋದಿಲ್ಲ, ಖಾರದ ಪುಡಿ ಹಾಕ್ತೀನಿ. 1-2 ಸ್ಪೂನ್ ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಇದ್ರೊಳಗೆ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕೊಂಡಾದ್ರೆ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ಊಟ ಮಾಡ್ಬೋದು. ನಮ್ಮ ಮನೆ ಫ್ರೆಂಡ್ ಮಗಳು ಮತ್ತೆ ಬಂದಿದ್ದರು, ಅಂದರೆ ಹಾಲಿಡೇ ಇತ್ತಲ್ಲ ಸಾಟರ್ಡೆ, ಅವ್ರು ಬೆಂಗಳೂರಲ್ಲಿರೋದು. ಬಂದಿಲ್ಲಲ್ಲ ಅಂತೇಳ್ಬಿಟ್ಟು ಆಟ ಆಡ್ತಾಯಿದ್ರು. ಅಂದರೆ ವಾಟರ್ ಪೆನ್ ಇತ್ತಲ್ಲ, ಅವ್ರಿಗೊಂಥರ ಕ್ಯೂರಿಯಾಸಿಟಿ ಅಲ್ವಾ ಆಟ ಆಡಬೇಕು ಅಂತ. ಅದೇ ಆಂಟಿ ನಾನು ನೋಡಿದ್ದೆ ಅದನ್ನು ವಾಟರ್ ಪೆನ್ನ, ಬಟ್ ತೊಗೊಂಡಿರಲಿಲ್ಲ. ಚೆನ್ನಾಗಿದೆ, ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ರು. ಇನ್ನೇನು ಇವರು ಅಲ್ಲಿಗೆ ಅವ್ರ ಮನೆ ಹತ್ರ ರೋಡ್ ಸೈಡ್ ಅಲ್ವಾ, ನಮ್ಮದು ರೋಡ್ ಸೈಡೇ ಮನೆ, ಅದರಿಂದ ಹೊರಗೆಲ್ಲ ಬಿಡೋದಿಲ್ವಲ್ಲ, ಒಳಗೆ ಆಟ ಆಡ್ತಾಯಿದ್ರು. ನನ್ನ ಮಗಳು ನೋಡೇಲಿ ಅಮ್ಮ ವೀಡಿಯೋ ಮಾಡ್ತಿದ್ದೆ ನೋಡಿ ಅಕ್ಕ ಅಂತ ಹೇಳ್ಬಿಟ್ಟು ಇದನ್ನು ಕತ್ನ ಈ ಥರ ಇದು ಮಾಡ್ತಾಯಿದ್ದ. ಅಂದರೆ ಬೇರೆ ಆಟ ಆಡಿದ್ರು, ಆಟ ಸಾಮಾನಲ್ಲಿ ಅಡುಗೆ ಎಲ್ಲ ಮಾಡಿ ಆಟ ಆಯಿತು. ಆಮೇಲೆ ನೆಕ್ಸ್ಟ್ ಇದನ್ನು ತಗೊಂಡವ್ರೆ, ನೆಕ್ಸ್ಟ್ ಯಾವ ತಗೊಂಡು ಆಡೋ ಥರ ಗೊತ್ತಿಲ್ಲ. ನನ್ನ ಮಗ ತೋರಿಸ್ಕೊಡ್ತಾಯಿದ್ದೆ ಈ ಥರ ಬಿಡಬೇಕು ಅಂತ. ಅವಳಿಗೆ ಚಿನ್ಮನ ಅಂತ ಹೇಳ್ಬಿಟ್ಟೆ ಅವಳ ಹೆಸರು. ಫುಲ್ ನಾಚಿಕೆ ಅವಳಿಗೆ. ನಮ್ಮ ಮನೆಯವ್ರು ಇವತ್ತು ಸಂತೆಗೆ ಹೋಗಿರಲಿಲ್ಲ, ಅಂದರೆ ಅವರೇ ಹಾಕಿ ಕಳಿಸ್ತೀನಿ ಮರಿ ಅಂತ ಹೇಳಿದ್ರಲ್ವ, ಅದಕ್ಕೆ ಹೋಗಿರಲಿಲ್ಲ. ಮನೆ ಮುಂದೆ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು. ಅಂದರೆ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡ್ರೆ ಹುಳ ಏನಾರು ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇವತ್ತು ಬೇರೆ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಅವರಿಗೆಲ್ಲ ಸ್ನಾನ ಮಾಡಿಸಿ ತಿಂಡಿ ಮಾಡೋ ಹೊತ್ತಿಗೆ ನಾನು ಇದನ್ನೆಲ್ಲ ಮಾಡ್ತೀನಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಅದರಿಂದ ಅವ್ರು ಕ್ಲೀನ್ ಮಾಡ್ತಾಯಿದ್ರಲ್ಲ, ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ಲು. ಅಂದರೆ ಸ್ವಲ್ಪ ಅಲ್ಲಿ ಗಿಡಗಳು ಹಾಕಿದ್ದೀನಿ, ಅಂದರೆ ನಾನು ಫುಲ್ಲು ಮೊದಲು ಗಿಡ ಹಾಕಿದ್ದೆ, ಬಟ್ ರೋಡ್ ಬಂತು ಅಂತ ಹೇಳ್ಬಿಟ್ಟು ಡೈರಿ ಹತ್ರ ಹೋಗಿದ್ನಾ, ಅಲ್ಲಿ ಕಡಲೆಕಾಯಿ ಇತ್ತು, ಕಡಲೆಕಾಯಿ ಅದಕ್ಕೆ ಬೇಸನ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಇವತ್ತು ಚಿತ್ರಾನ್ನಕ್ಕೆ ಅನ್ನ ಇಕ್ಕಿದ್ದೀನಿ. ಪಟ ಅಂತ ಇವಾಗ ಕಡಲೆಕಾಯಿ ಬೇಯಿಸ್ಬಿಟ್ಟು ಉಪ್ಪೇ ಹತ್ತಲ್ಲ, ಯಾಕೆ ನೀರು ಸ್ವಲ್ಪ ಕಮ್ಮಿ ಹಾಕ್ಬೇಕು, ಜಾಸ್ತಿ ಆಯ್ತು ನೀರು. ಗ್ಯಾಸ್ ಬರುತ್ತೆ. 100 ರೂಪಾಯಿಗೆ 4 ಸೇರಂತೆ, ಚೆನ್ನಾಗಿದ್ದು ನಾಟಿ ಕಡಲೆಕಾಯಿ. ಚೆನ್ನಾಗಿದೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ನಾನು ನಮ್ಮ ಮನೆಯವರು. ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಿಂದ ಶಂಭಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಸೋಮವಾರದ ಹೊತ್ತು ಮಾತ್ರ ಪೂಜೆ ಮಾಡ್ತಾರೆ, ಬಟ್ ಸೋಮವಾರದ ಹೊತ್ತು ಮಾತ್ರ ಪೂಜೆ ಮಾಡಿ ಅಲ್ಲೇ ಪ್ರಸಾದ ಕೊಡ್ತಾರೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದು. ಅಂದರೆ ನಾನು ಅಲ್ಲಿ ಊಟ ಮಾಡಿಬಿಟ್ಟು ತಟ್ಟೆ ತೊಳೆದು ಇಟ್ಟಣ ಅಂತ ಬರ್ತಾಯಿದ್ದೆ. ಆವಾಗ ನಮ್ಮ ಮನೆ ವೀಡಿಯೋ ಮಾಡ್ಕೊತಿದ್ದಾರೆ. ಹೋಗಿ ಪೂಜೆ ಮಾಡಿಸಿದ್ದು ಮಾಡ್ಕೊಳ್ಳಿ ಅಂತ ಅಂದೆ. ನಾನು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ನಲ್ಲ, ಅವ್ರ ಫೋನಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಕ್ಯಾಮ್ರಾನೇ ನೀಟಾಗಿ ಶೂಟ್ ಮಾಡಿಲ್ಲ. ಈ ಕಡೆ ಟರ್ನ್ ಮಾಡಿ, ಆ ಕಡೆ ಈ ಕಡೆ ಟರ್ನ್ ಮಾಡಿ ಮಾಡಿದ್ದಾರೆ. ಫೋಟೋ ಕ್ಲಿಪ್ ತಗೊತೀವಲ್ಲ ಆ ಥರ ವೀಡಿಯೋ ಮಾಡಿದ್ದಾರೆ. ಒಂದು ಕ್ಲಿಯರ್ ಸರಿ ಬಿಡು, ನನಗೆ ಗೊತ್ತಾಗಿಲ್ಲ ಅಂತ ಅಂದರು. ಆಮೇಲೆ ನಾನು ಅದಕ್ಕೆ ಸರಿ ಬಿಡಿ ಅಂತೇಳ್ಬಿಟ್ಟು ಸುಮ್ಮನಾದೆ. ಅಷ್ಟೆಲ್ಲ ವೀಡಿಯೋ ಮಾಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇಲ್ಲ ಉಲ್ಟಾ ಆ ಕಡೆ ಈ ಕಡೆ ಒಂದು ಮಾಡಿಲ್ಲ. ನಾನೇನಾರ ಒಂದು ಫೋಟೋ ಕ್ಲಿಪ್ಪಿಂಗ್ ಮಾಡ್ಬೇಕಾದ್ರೆ ನೀವು ನೀಟಾಗಿ ಫೋಟೋ ತೆಗಿಯೋಕ್ಕೆ ಬರುತ್ತಾ ಅಂತ ಅನ್ನೇ ಕೇಳ್ತಾರೆ. ಬಟ್ ಅವ್ರು ಮಾಡಿರೋದು ನೋಡಿದ್ರೆ ಇವಾಗ ಈ ಕಡೆ ಆ ಕಡೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ.
ಏನೋ ಮಾಡಿದ್ದಾರಲ್ಲ ದೇವಸ್ಥಾನದಲ್ವ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅಂದರೆ ಇಲ್ಲಿ ಏನು ವಿಶೇಷ ಅಂದರೆ ಸೋಮವಾರದ ಅದು ಲಿಂಗಾಯತರ ದೇವಸ್ಥಾನ ಇದು ಶಂಭುಲಿಂಗೇಶ್ವರ. ಅಂದರೆ ನಾವು ಹೋಗ್ತೀವಿ ಸೋಮವಾರ ನಮ್ಮ ಮನೆಯವ್ರು ನಂಬಿದ್ದಾರೆ ದೇವ್ರನ್ನ. ಅದರಿಂದ ನಾನು ಒಂದೊಂದು ಸತಿ ಕರ್ಕೊಂಡು ಹೋದ್ರೆ ಹೋಗ್ತೀನಿ. ಅಂದರೆ ಈ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತಲ್ವ, 10 11:30 12 ಗಂಟೆಗೆಲ್ಲ ಅಷ್ಟೊತ್ತಿಗೆಲ್ಲ ಹೋದರೆ ಪೂಜೆ ಕ್ಲೋಸ್ ಮಾಡಿರ್ತಾರೆ. ಅದಕ್ಕೆ ಒಂದು 9:45 10 ಗಂಟೆ ಒಳಗೆ ಹೋದ್ಬಿಟ್ರೆ ಪೂಜೆ ಮಾಡ್ಕೊಂಡು ಆರಾಮಾಗಿ ಅಲ್ಲೇ ಪ್ರಸಾದ ಕೊಡ್ತಾರಲ್ಲ ಊಟ ಮಾಡ್ಕೊಂಡು ಬರ್ಬೋದು. ಅದರಿಂದ ಇವತ್ತು ಬೇಗ ಆಯಿತಾ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತಂದಕ್ಕೆ ನಮ್ಮ ಮನೆಯವ್ರು ನನ್ನನ್ನು ಕರ್ಕೊಂಡು ಹೋದರು. ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಅಂದರೆ ಇಲ್ಲಿ ಗುಡುಗು ನೀರು ಅಂತ ಮಾಡ್ತಾರೆ, ಅದು ವರ್ಷಕ್ಕೆ ಒಂದೇ ಸತಿ ಮಾಡೋದು. ಅಂದರೆ ಮಾಲಲ್ಲಿ ಅಂದರೆ ಬ್ರೆಡ್ಗಳಿದ್ವು, ಬ್ರೌನ್ ಬ್ರೆಡ್ ಅಂತೆ, ಆಮೇಲೆ ಅಂದರೆ ಇದು ಸಾರಿ ಫ್ಲಾಕ್ಸ್ ಸೀಡ್ಸ್ ಅಂತಾರಲ್ಲ ಅದು ಹಾಕಿ ಬ್ರೆಡ್ಸ್ ಇತ್ತು. ಬಟ್ ಅದೆಲ್ಲ ತೊಗೊಳ್ಳಿಲ್ಲ. ಅಂದರೆ ಅಲ್ಲಿ ಏನಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಬಟ್ ಅನ್ಹೆಲ್ತಿನೇ ಇತ್ತು, ಜ್ಯೂಸ್ ಅಂತೆ ಅದಂತೆ ಇದಂತೆ. ಮಾಲ್ ಅಂದಮೇಲೆ ಬರೀ ಜಾಸ್ತಿ ಅದೇ ಅಲ್ವ ಇರೋದು. ಅಂದರೆ ಸ್ವಲ್ಪ ಬ್ರಷ್ಷು ಅಂಥದ್ದೆಲ್ಲ ತೊಗೊಂಡು ಮನೆಗೆ ಏನು ಬೇಕೋ ಅದನ್ನು ತೊಗೊಂಡು ಬಂದ್ವಿ. ಅಂದರೆ ಜ್ಯೂಸ್ ಐಟಮ್ ಏನೂ ತೊಗೊಂಡಿಲ್ಲ ನಾವು. ಜ್ಯೂಸ್ ಐಟಮ್ ನಾನು ಕುಡಿಸೋದು ಇಲ್ಲ ನನ್ನ ಮಕ್ಕಳಿಗೆ. ಬಿಸ್ಕೆಟ್ ತೊಗೊಂಡೆ, ಅಂದರೆ ಶುಗರ್ಲೆಸ್ ಅಂತ ಮಾರಿ ರಿಚ್ ಅನಿಸುತ್ತೆ, ಮಾರಿ ರಿಚ್ ತೊಗೊಂಡು ಜಾಸ್ತಿ ಕ್ವಾಲಿಟಿ ಚೆನ್ನಾಗಿ. ಅದಕ್ಕೆ ನಮ್ಮ ಮನೆಯವರು ಮಾಲಿ ಕರ್ಕೊಂಡು ಹೋಗಲ್ವಲ್ರಿ, ಒಂದಿನ ಅಂತ ಹೇಳಿದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗಿದ್ರು. ಅಂತೆ ಅಲ್ಲಿ ಮಿಲ್ಲೆಟ್ ಬಿಸ್ಕೆಟು ಇದ್ದು, ನಾನು ಬೇಡ ಅಂತ ಹೇಳ್ಬಿಟ್ಟು ಮಾರಿ ರಿಚ್ ಅನಿಸುತ್ತೆ ಅದು, ಮೇ ಬಿ ಮಾರಿ ರಿಚ್ ತಗೊಂಡು ಬಂದ್ವಿ. ಆಮೇಲೆ ಅಲ್ಲಿ ಏನೇನು ನೋಡಿದ್ವಿ. ಆಮೇಲೆ ಜಾಮೂನ್ ಪ್ಯಾಕೆಟ್ ತೊಗೊಳೋಣ ಅಂತ ಅಂದಿದ್ದಕ್ಕೆ ಸೇಮ್ ಇರುತ್ತೆ ಬಿಡು, ಅಂಗಡಿಲಿ ತೊಗೊಬಂದರೆ ಆಗುತ್ತೆ ಅಂತ ನಮ್ಮ ಮನೆಯವ್ರು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಂದರೆ ನೂಡಲ್ಸ್ ಅವೇನು ನೂಡಲ್ಸ್ ತೊಗೊಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಬೇಡ ಅದೆಲ್ಲ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಬೇಕಾಗಿತ್ತು. ಅಂದರೆ ಗೋಬಿ ಮಾಡ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ನೋಡಪ್ಪ, ಶಾಪಿಂಗ್ ಕರ್ಕೊಂಡು ಹೋದ್ರೆ ಎಷ್ಟು ಅಯ್ಯೋ ಅನ್ನಿಸ್ತಾರೆ. ಗೋಬಿ ಕೊಡ್ತಾರೆ. ಎಲ್ಲ ನಾವೇ ಹಿಡ್ಕೊಂಡು ಕೊಡೋರು ನೋಡಪ್ಪ. ಬೇಗ ಬೇಗ ಮಾಡಿ ಅಂತಂದ್ರೆ ಶಾಪಿಂಗ ದೊಡ್ಡದು ಕೊಡ್ತಾರಲ್ವ, ಅದಕ್ಕೆ ಚಿಕ್ಕ ಚಿಕ್ಕದು ಒಂದು 3 ತೊಗೊಬಿಟ್ಟು. ನೆಕ್ಸ್ಟು ಅವ್ರಿಗೆ ಕ್ರಯನ್ಸ್ ಸ್ವಲ್ಪ ಕಮ್ಮಿ ಇತ್ತು, ಪರವಾಗಿಲ್ಲ. 30 ರೂಪಾಯಿ ಅಂತೆ ಒಂದು ಪ್ಯಾಕೆಟು, ಪರವಾಗಿಲ್ಲ. 50 ಕಲರ್ ಏನೋ ಇತ್ತು ಅನಿಸುತ್ತೆ. ಅದನ್ನು 2 ತೊಗೊಬಿಟ್ಟು ನೆಕ್ಸ್ಟ್ ನಮ್ಮ ಮನೇಲಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಬೇಡ ಅಂತ ಅಂದೆ. ಬಟ್ ಬೆಳಗ್ಗೆ ಅಲ್ಲಿ ದೇವಸ್ಥಾನದಲ್ಲಿ ತಿಂಡಿ ತಿಂದೆ, ಹೆವಿ ಆಗಿತ್ತು. ಅಲ್ಲಿ ಏನು ನಾವು ಓಡಾಡಿಲ್ವಲ್ಲ, ಅದರಿಂದ ಕಾಫಿನಾರ ಕುಡಿಯುವಂತೆ ಅಂತ ಅಂದರು. ಅಂದರೆ ಕಾಫಿ ನಾನೇನು ಅಷ್ಟೇನು ಜಾಸ್ತಿ ಕುಡಿಯೋದಿಲ್ಲ, ಊಟನೇ ತೊಗೊಳ್ಳಿ ಎತ್ಲಾಗೆ ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರು ಹೋಟ್ಲ್ ಒಳಗೆ ಎಂಟ್ರಿ ಆದಮೇಲೆ ಅಲ್ಲೂ ಫೋಟೋ ನೀಟಾಗಿ ತೆಗ್ದಿಲ್ಲ. ನಾನು ಫೋನ್ ತೊಗೊಂಡು ವಿಡಿಯೋ ಮಾಡ್ತೀನಿ ಕೊಡ್ರಿ ಅಂದರೆ ಕೊಡಲಿಲ್ಲ. ನೀನು ಕೂತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ವೀಡಿಯೋ ಮಾಡ್ತಾಯಿದ್ರು. ಅಂದರೆ ಊಟ ತೊಗೊಂಡಿದ್ವಿ, 4 ಪೂರಿ ಏನೋ ಕೊಟ್ಟಿದ್ದರು. ಬಟ್ ನನಗೆ ಹೆವಿ ಆಗಿಬಿಡ್ತು ಅದೇ. ಅಂದರೆ ಬೆಳಗ್ಗೆ ಅಲ್ಲೂ ಊಟ ಅನ್ನ ಸಾಂಬಾರು ಮತ್ತು ಅಲ್ಲಿ ಹಲಸಿನದು ಚರ್ಪು ಮತ್ತು ತರಕಾರಿ ಪಲ್ಯ ಕೊಟ್ಟಿದ್ದರು. ಅಂದರೆ ಅಲ್ಲಿ ಊಟ ಮಾಡಿ ನೆಕ್ಸ್ಟು ನಾವು ಬಂದಿದ್ದೆ ಹಾಸನಿಗಲ್ವಾ, ಏನು ಜಾಸ್ತಿ ಟೈಮ್ ಆಗಿಲ್ಲ, 1:30 2 ಗಂಟೆ ಆಗಿತ್ತು. ನಾವು ಬೇಡ ಬನ್ನಿ ಹೋಗೋಣ ಅನ್ನೋದಕ್ಕೆ ನಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಅಂದರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.